ಎಲ್ಲಾದ್ರೂ ದೂರ ಟ್ರಾವೆಲ್ ಮಾಡ್ಕೊಂಡು ಹೈವೇಲ್ ಹೋಗ್ತಾ ಇರ್ಬೇಕಾದ್ರೆ ಸಿಕ್ಕಾಪಟ್ಟೆ ಸುಸ್ತು ಆಗಿ ಹೊಟ್ಟೆನೋ ಹಸ್ತಿರೋಂತ ಟೈಮಲ್ಲಿ ಈ ತರ ಊಟ ಸಿಕ್ಬಿಟ್ರೆ ನಿಜವಾಗ್ಲೂ ಸ್ವರ್ಗ ಅಂತಾನೆ ಹೇಳ್ತೀನಿ. ನನಗೆ ರೀಸೆಂಟ್ ಆಗಿ ಕೊಯಂಬತ್ತೂರ್ ಹೋಗಿ ವಾಪಸ್ ಬೆಂಗಳೂರು ಕಡೆ ಬರ್ಬೇಕಾದ್ರೆ ಲೇಟ್ ನೈಟ್ ಆಗಿತ್ತು, ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿತ್ತು. ಏನಾದ್ರೂ ತಿನ್ಬೇಕಂದಾಗ ನಮ್ ಕಣ್ಣಿಗೆ ಬಿದ್ದಿದ್ದೇನೆ ಚೆಂಗಂಪಲ್ಲಿ ಅನ್ನೋ ಒಂದು ಜಾಗದಲ್ಲಿ ಕಳೆದ 18 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಕೊಂಡ್ ಬರ್ತಾ ಇರುವಂತ ರಾಜಸ್ಥಾನಿ ಜೋಧ್ಪುರಿ ಪಂಜಾಬಿ ದಾಬಾ ಅನ್ನೋ ಒಂದು ಜಾಗ ನೋಡಕ್ಕೆ ತುಂಬಾ ಸಿಂಪಲ್ ಆಗಿರುತ್ತೆ. ರಾಜಸ್ಥಾನಿ ಶೈಲಿಯಲ್ಲಿ ಮಂಚ ಹಾಕ್ಬಿಟ್ಟು ಫುಡ್ಸ್ ನ ಸರ್ವ್ ಮಾಡ್ಕೊಂಡ್ ಬರ್ತಾರೆ. ಸಂಜೆ ಟೈಮಲ್ಲಿ ಜನ ಗಿಜ 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 ಅಂತ ಫ್ಯಾಮಿಲಿ ಜೊತೆ ಬಂದು ಫುಡ್ ನ ಟ್ರೈ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಕೂಡ ಸೀದಾ ಬಂದು ಮಂಚ ಮೇಲೆ ಸೆಟ್ಲ್ ಆಗಿ ಒಂದಷ್ಟು ಐಟಮ್ ನ ಆರ್ಡರ್ ಮಾಡೇ ಬಿಟ್ವಿ. ಏನೇನ್ ತಗೊಂಡಿದ್ವಿ ಅಂದ್ರೆ ಇಲ್ಲಿ ಪುಲ್ಕಾ ಬಿಟ್ರೆ ಬೇರೆ ಸಿಗಲ್ಲ ಅಂತ ಗೊತ್ತಾಗಿ ಒಂದು ಪುಲ್ಕಾ ಅದಕ್ಕೆ ಕಾಂಬಿನೇಷನ್ ಆಗಿ ಸೇವ್ ಕದೂದು, ಬೆಂಡಿ ಪಲ್ಯ, ದಾಲ್ ನ ತಗೊಂಡಿದ್ವಿ. ಇನ್ನು ಟೇಸ್ಟ್ ಬಗ್ಗೆ ಹೇಳಿದ್ರೆ ಪುಲ್ಕಾ ಅಂತೂ ತುಂಬಾ ಸಾಫ್ಟ್ ಆಗಿ ಚಪಾತಿ ತರನೇ ಇರುತ್ತೆ. ಸೇವ್ ಕದೂ ಜೊತೆಗೆ ತಿನ್ಬೇಕಾದ್ರಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬಿಕಾಸ್ ಯಾಕಂದ್ರೆ ಹಾಲಲ್ಲಿ ಮಾಡಿರುವಂತ ಸೇವ್ ಟೊಮೆಟೊ ಟೇಸ್ಟ್ ಬೇರೆನೇ ಇದೆ. ಅದ್ರ ಜೊತೆಗೆ ಬೆಂಡಿ ಪಲ್ಯ, ದಾಲ್ ಕೂಡ ಮಸ್ಟ್ ರೆಕಮೆಂಡೆಡ್. ಬಜೆಟ್ ಫ್ರೆಂಡ್ಲಿ ಕಾಸ್ಟ್ ಗೆ ಈ ತರ ಊಟ ಸಿಕ್ಬಿಟ್ರೆ ನಿಜವಾಗ್ಲೂ ಸ್ವರ್ಗ ಅಂತಾನೆ ಹೇಳ್ತೀನಿ. ಸೊ ಈ ಒಂದು ಜಾಗದ ಟೈಮಿಂಗ್ಸ್, ಅಡ್ರೆಸ್ ಕಂಪ್ಲೀಟ್